ಹುಡುಗಿರಿಗೆ ನಂದೊಂದು ಸಣ್ಣ ಕಿವಿ ಮಾತು ಏನಂದರೆ, ನಿಮಗೆ ಯಾವುದಾದ್ರೂ ಒಂದು ಹುಡುಗ ಈಗ ನಿಮ್ಮ ಪಾಸ್ಟ್ ಬಗ್ಗೆ ಗೊತ್ತಿದ್ದು, ನಿಮ್ಮ ಪ್ರೆಸೆಂಟ್ ಏನು ಮಾಡ್ತಾಯಿದ್ರಿ ಅದೆಲ್ಲ ಗೊತ್ತಿದ್ದು ನಿಮಗೆ ಒಂದು ಹುಡುಗ ಲೈಫ್ ಕೊಡೋಕ್ಕಂತ ಬಂದರೆ ಯಾವುದೇ ಕಾರಣಕ್ಕೂ ಅವನು ಕಳ್ಕೊಳ್ಬೇಡಿ. ಯಾಕಂದರೆ ಅವನು ನಿಮ್ಮನ್ನು ಇವತ್ತಿಂದ ನೋಡ್ತಾ ಇಲ್ಲ, ಎಷ್ಟೋ ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದ. ನೀವು ಹೇಗೆ, ಯಾವ ಥರ ಕ್ಯಾರೆಕ್ಟ್ರು, ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದ್ದೇ ಅವನು ನಿಮಗೆ ಪ್ರಪೋಸ್ ಮಾಡಿರ್ತಾನೆ. ಈ ಹೊರಗಡೆ ಕೆಲವರೆಲ್ಲ ಇರ್ತಾರೆ, ಹೇಗಂದರೆ ಅವರಿಗೆ ನಿಮ್ಮ ಬಗ್ಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ನೀವು ಅವ್ರ ಹತ್ರ ಮಾತಾಡ್ತಾ ಅವ್ರಿಗೆ ಗೊತ್ತಿರೋದು ಬಿಟ್ಟರೆ ಅವರಿಗೆ ಪರ್ಫೆಕ್ಟಾಗಿ ನಿಮ್ಮ ಬಗ್ಗೆ ಗೊತ್ತಿರಲ್ಲ. ನಿಮ್ಮ ಬಗ್ಗೆ ಯಾರಿಗೆ ಕರೆಕ್ಟಾಗಿ ಗೊತ್ತಿರತ್ತೆ ನೋಡಿ, ಅವರನ್ನು ನೀವು ಮದುವೆ ಆಗೋದು ಒಳ್ಳೇದಂತ ನನ್ನ ಅನಿಸಿಕೆ. ಯಾಕಂದರೆ ನನ್ನ ಫ್ರೆಂಡ್ ಒಬ್ಬ ಅವನು ಅದೇ ಮಾಡಿದ. ಅಂದರೆ ಅವಳು ಪಾಸ್ಟ್ ಬಗ್ಗೆ ಎಲ್ಲ ಗೊತ್ತಿದ್ದು ಅವಳನ್ನು ಇವಾಗ ಚೆನ್ನಾಗಿ ನೋಡ್ಕೊತಾ ಇದ್ದ. ಆದರೆ ಅವ ಇಲ್ಲಿ ನನ್ನ ಜೊತೆ ಇಲ್ಲ, ಬೇರೆ ಊರಲ್ಲಿ ಅವಳು ಕರ್ಕೊಂಡೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ನನಗೆ ತುಂಬ ಇಷ್ಟ ಆಯಿತು. ಅವಳು ಪಾಸ್ಟ್ ಬಗ್ಗೆ ಅವ್ನು ಗೊತ್ತಿದ್ರು ಅವಳನ್ನು ನೆಗ್ಲೆಕ್ಟ್ ಮಾಡೋದಾಗಲಿ, ಅವಳನ್ನು ಅವಾಯ್ಡ್ ಮಾಡೋದಾಗಲಿ ಆ ಥರದ್ದು ಯಾವುದೂ ಮಾಡಲಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಪಾಸ್ಟ್ ಬಗ್ಗೆ ಯಾವುದಾದ್ರು ಒಂದು ಹುಡುಗಿನಿಗೆ ಅಥವಾ ಹುಡುಗಿಗೆ ಗೊತ್ತಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕಳ್ಕೊಳ್ಬೇಡಿ. ಅಕಸ್ಮಾತ್ ನೀವು ಇವಾಗ ಕಳ್ಕೊಂಡ್ರಿ ಅಂತಲೇ ತಿಳ್ಕೊಳ್ಳಿ, ಮುಂದೆ ನೀವು ವಾಪಸ್ ಅವ್ರ ಹತ್ರ ಬಂದರೂ ನಿಮಗೆ ಮತ್ತೆ ಅವ್ರು ಸಿಗಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅಂಥವ್ರನ್ನ ಮಿಸ್ ಮಾಡ್ಕೊಳ್ಬೇಡಿ. ನಿಮಗೆ ಬೈತಾನೆ, ಅದು ಮಾಡಬೇಡ ಇದು ಮಾಡಬೇಡ ಅಂತಾನೆ, ಅದೆಲ್ಲ ಮ್ಯಾಟ್ರ್ ಅಲ್ಲ. ಅದು ಏನಂದರೆ ನಿಮ್ಮ ಮೇಲಿರೋ ಒಂದು ಕನ್ಸರ್ನ್, ನಿಮ್ಮ ಮೇಲಿರೋ ಪ್ರೀತಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಅಂಥ ಒಳ್ಳೆ ವ್ಯಕ್ತಿನ ಕಳ್ಕೊಳ್ಬೇಡಿ. ನಮಗಂತೂ ಪ್ರೀತಿ ಸಿಗಲಿಲ್ಲ, ಅಟ್ಲೀಸ್ಟ್ ನಿಮಗೆ ಸಿಗಲಿ ಅಂತ ನಾನು ಬಯಸ್ತೀನಿ. ಒಳ್ಳೆ ರೀತಿಯಲ್ಲಿರಿ ಅಂಥವ್ರಿಗೆ. ಯಾವುದೇ ಕಾರಣಕ್ಕೂ ಅಂಥವ್ರಿಗೆ ಮೋಸ ಮಾಡಬೇಡಿ. ಆದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡಿಸ್ಬೇಡಿ. ಆ ಹೃದಯ ಎಷ್ಟು ಕಷ್ಟಪಡುತ್ತೆ ಅಂತ ನನಗೂ ಸ್ವಲ್ಪ ಅನುಭವ ಇದೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು.